ಮಾರ್ಕನು ಬರೆದ ಸುವಾರ್ತೆ 7:21 ಸೂಳೆಗಾರಿಕೆ, ಕಳ್ಳತನ, ನೀಚತನ ಇವೆಲ್ಲ ಏನಂದ್ರೆ ಸೈತಾನನಿಗೆ ಆಹಾರ, ಊಟ ಪ್ರಿಯರೇ. ಅದರಿಗೆ ಡೈಲಿ ಎಷ್ಟು ಊಟ ಮಾಡ್ತಾ ಇರ್ಬೋದು, ಎಂತೆಂತ ರುಚಿಕರವಾದಂತ ಆಹಾರವನ್ನು ತಿಂತಿರ್ಬೋದು. ಒಂದು ಹೆಣ್ಕಡೆ ನೋಡುವಾಗ, ಒಂದು ಗಂಡ್ಕಡೆ ನೋಡುವಾಗ, ಆತನನ್ನು ಮೋಹಿಸುವಾಗ ಈತನಿಗೆ ಏನ್ ಸಿಗ್ತಾ ಇದೆ ಗೊತ್ತಾ? ಫುಲ್ಲು ಪಾರ್ಟಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಆ ಸೈತಾನನ ಟೀಮ್ ಏನ್ ಮಾಡ್ತಾ ಇದೆ, ಆ ಘಟ ಸರ್ಪನ ಟೀಮು ಮನುಷ್ಯರ ಎಂಬುವಂತ ಈ ದೇಹದ ದೇವಾಲಯದಲ್ಲಿ ಸೇರ್ಕೊಂಡು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಿದಿನ. ಈ ಮಾತು ಯಾರಿಗಾದ್ರೂ ಅರ್ಥ ಆಯ್ತಾ ಇದೆಯಾ? ಯಾರಿಗಾದ್ರೂ ಅರ್ಥ ಆಯ್ತಾ ಇದೆ ಈ ಮಾತು ಅಂತ ನೋಡುವಾಗ? ಯಾರಿಗೂ ಅರ್ಥ ಆಯ್ತಲ್ಲ ಪ್ರಿಯರೇ, ಯಾರಿಗೂ ಅರ್ಥ ಆಯ್ತಲ್ಲ ಪ್ರಿಯರೇ. ಆತನ ತಂತ್ರೋಪಾಯಗಳನ್ನು ತಂತ್ರೋಪಾಯ ಪ್ರಿಯರೇ, ಪ್ಲಾನಿಂಗ್, ಆತನ ಪ್ರೀಪೇಡ್ ಪ್ಲಾನಿಂಗ್ ನಾವು ತಿಳ್ಕೊಂಡಾಗ ಏನಾಗ್ತೀವಿ ಗೊತ್ತಾ? ನಮ್ಮ ಹೃದಯ ಎಂಬಂತ ಬಾಗಿಲನ್ನು ಭದ್ರವಾಗಿ ಮುಚ್ಚಿಟ್ಕೋತೀವಿ ಪ್ರಿಯರೇ. ಬೇರೆ ಒಂದು ಕುರಿ ನೋಡಿ, ಒಂದು ಕುರಿ ನೋಡಿ, ಅದ್ರ ಮೇಲೆ ಏನಾದ್ರು ಕಸ ಕಡ್ಡಿ ಎಲ್ಲಾದ್ರೂ ಇದ್ರೆ, ಎಲ್ಲಾದ್ರೂ ಮೇಯ್ಕೊಂಡ್ಬರ್ಬೇಕಾದ್ರೆ ಆ ಕಸ ಒದ್ರೋಗೋ ಗಂಟಲು ಅದು ಒದರ್ತಾ ಇರ್ತದೆ. ಒಂಚೂರು ಕಸ ಇರಕ್ ಬಿಡಲ್ಲ ಪ್ರಿಯರೇ, ಒಂಚೂರು ಕಸ ಇರೋದಕ್ಕೆ ಬಿಡೋದಿಲ್ಲ. ಕುರಿ ಆ ರೀತಿ ಇದೀವ? ಎಲ್ಲೆಲ್ಲೋ ಓಡಾಡ್ತೀವಿ, ಏನೇನೋ ನೋಡ್ತೀವಿ, ಏನೇನೋ ಮಾಡ್ತೀವಿ. ಆ ಕಸಗಳನ್ನು ಅಂಟ್ಕೊಬಂದು ನಾವು ಶುದ್ಧವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಿದ್ವಿ, ಅದು ಅಂಟಿಸ್ಕೊಬಂದು ಪಾಪದ ಮೇಲೆ ಪಾಪ ಮಾಡಿ ದೇವರಿಂದ ದೂರ ಆಗ್ತಾ ಇದೀವಿ. ಆಲೋಚನೆ ಮಾಡೋಣ ಪ್ರಿಯರೇ, ಆಲೋಚನೆ ಮಾಡೋಣ. ಏನ್ ಹೇಳುತ್ತೆ ಪ್ರಿಯರೇ? ಬೇರೆ ಸೈತಾನನು ಕದ್ದುಕೊಳ್ಳುವುದಕ್ಕೂ ಸುಲಿದುಕೊಳ್ಳುವುದಕ್ಕೂ ಬರ್ತಾನಂತೆ ಪ್ರಿಯರೇ. ಕದ್ದುಕೊಳ್ಳೋದಕ್ಕೆ ಏನ್ ಕದ್ಕೊಳ್ಳಕ್ ಬರ್ತಾನೆ? ಕೆಲವರು ಹೇಳುವಂತ ಮಾತು ನಾನು ಕೇಳಿದೀನಿ ಪ್ರಿಯರೇ. ಕೆಲವರು